ಕಾರ್ಯಾಧ್ಯಕ್ಷರಾದ ಶ್ರೀ ಗೋವಿಂದ ಸರ್ ಅವರು ಇನ್ನು ಮುಂದೆ ವಿಷಯ ಮಾತಾಡಬೇಕು. బ్యాంక్ వాళ్ళే వస్తూ ఉంటుంది కదా, వ్యాపారం చేసిన జగనే మీకు ఒప్పిస్తారు చెప్పిస్తారు, దాన్ని నేర్చుకోండి. అవుನಾ? ನೋಡಿ ಅವ್ರಿಗೆ ನೀವೇ ಹೋಗ್ಬೇಕು, ನೀವೇ ಯಾವ ಥರ ಮಾಡಬೇಕು. ನೀವು ಖುಷಿ ಕೊಡ್ತಿರೋಲ್ಲ, ಅವ್ರ ಅಕೌಂಟ್ ಬರ್ಬೇಕು, ನಿಮ್ಮ ಅಕೌಂಟ್ ಕೊಟ್ಟರೆ ಫಸ್ಟ್ ಅವ್ರಿಗೆ ಹೇಳು. ಅದಕ್ಕೆ ಮಿಸ್ಗೈಡ್ ಆಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ ಅವ್ರಿಗೆ. ಆ ಮಿಸ್ಗೈಡ್ ನೀವು ಕರೆಕ್ಟಾಗಿ ಹೇಳ್ಬೇಕು. ಒಂದು ದಿವಸ 2 ದಿವಸ ಮಾರನೇ ದಿವಸ ಬಂದು ನಿಮ್ಮ ಅಕೌಂಟ್ ಈ ಥರ ಇದ್ರೆ ಎಲ್ಲರಿಗೂ ಸಂತೋಷ. ಗಾಡಿ ನೀವು ಹೋಗ್ಬೋದು, ಎಲ್ಲ ಪರವಾಗಿಲ್ಲ. ಅಂಗಡಿಗಳು ಇವಾಗ ಒಳಗಡೆನೆ ಇಟ್ಟಿದ್ದಾರೆ, ಯಾರು ನೋಡಿ ಕಂಡಿಕ್ಕಿಲ್ಲ ಸರ್. ಹೂವರಾಗಲಿ, ತರಕಾರಿ ಆಗಲಿ, ಹಣ್ಣಾಗಲಿ, ಗೊತ್ತು ಗಂಟು ಗೊತ್ತೇ ಆಗಲಿ ಎತ್ತಲ್ಲ ಅವರು. ಇದು ಕೊಡೋದಿಲ್ಲ, ನಾವೆಲ್ಲೇ ಮಾಡೋದು ಅಡ್ಡ ಹಾಕ್ಬಿಟ್ರೆ ಅವರು ಡೌಲ್ ಎತ್ತಲ್ಲ. ನಾವು ನೋಟ್ ಪ್ರಿಂಟ್ ಮಾಡೋದ್ರಿಂದ ಎಷ್ಟು ಖರ್ಚು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಏನಿಲ್ಲ. ಫುಟ್ಪಾತಲ್ಲಿ ಮನೆ ಬಂದಿದ್ದೀವಿ, ಎಲ್ಲರಿಗೂ ಹೇಳಿದ್ವಿ. ಈ ಫುಟ್ಪಾತಲ್ಲಿ ಮುಂದೆ ಯಾರು ಬರ್ದಿರಾ ನಿಮ್ಮ ಪಾಡಿಗೆ ನೀವು ಸೈಡಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡ್ರೆ ನಿಮ್ಗೆಲ್ಲರಿಗೂ ಒಳ್ಳೇದು. ಆಮೇಲೆ ಫಸ್ಟ್ ಏನು ಹೇಳ್ತೀನಿ ಅಂದರೆ, ಈ ಕವರ್ ತಗೊಂಡ್ಬಿಡ್ತಾರಲ್ಲ, ಕವರ್ ಫಸ್ಟ್ ಎಲ್ಲ ನಿಶ್ಚಯ ಮಾಡಬೇಕು. ನೀವು ಎಲ್ಲ ಕಂಟ್ರೋಲ್ ಮಾಡಿದ್ರೆ ಅವ್ರಿಗೆ ಹೇಳ್ಬೇಕು, ಯಾರು ನಿಮ್ಮ ಹತ್ರ ಯಾರು ತಗೊಳಕ್ಕೆ ಬರ್ತಾರೋ ಒಂದು ಬ್ಯಾಗ್ ತೊಗೊಂಡ್ಬರ್ಬೇಕು. ಇವತ್ತಿಂದ ನಿಮ್ಮಲ್ಲಿ ಮದುವೆ ಮಾಡ್ಕೊಡ್ತೀವಿ, ಎಲ್ಲರೂ ಪ್ರತಿಯೊಬ್ಬರಿಗೆ ಹೇಳ್ಬೇಕು, ನಮ್ಮ ಕವರ್ ನಾವು ತೊಗೊಂಡ್ಬರ್ಬೇಕು, ನೀವು ಬ್ಯಾಗ್ ತೊಗೊಂಡ್ಬನ್ನಿ, ನಮ್ಮಲ್ಲಿ ತರಕಾರಿ ತಗೊಳ್ಳಿ, ನಮ್ಮ ಹತ್ರ ಹೂವು ತಗೊಳ್ಳಿ. ಮತ್ತು ಇನ್ನು ನೀವು ಏನೇನು ವ್ಯಾಪಾರ ಮಾಡ್ತೀರೋ ಅವ್ರ ಮನೆಯಿಂದಲೇ ಬ್ಯಾಗ್ ತಗೊಂಡ್ಬರಂಗೆ ನೀವು ತಿಳಿಸ್ಬೇಕು ಅವ್ರಿಗೆ. ಯಾಕಂದ್ರೆ ನಮ್ಮ ಜನ ಎಷ್ಟು ಜನ ಹೇಳಿ ನೀವು ತಿಳ್ಕೊಳ್ಳೋದಿಲ್ಲ, ಎಲ್ಲ ನಿಮ್ಮ ಮೇಲೆ ಆಗ್ತಾರೆ. ನಮ್ಮ ಚೀಫ್ ಆಫೀಸರ್ ಸರಿ ಇಲ್ಲ, ಅವರು ಬರ್ದಿರ ಇದ್ದಾರೆ, ಅವ್ರು ಮುಂದೆ ಹೇಳ್ತಿದ್ರೆ ಅವ್ರು ಹೇಳ್ತಾರೆ ಅಷ್ಟೇ. ಈಗ ಫಸ್ಟು ನಿಮ್ಮ ಇದರಲ್ಲಿ ಇದ್ದರೆ ಓಕೆ ಅಂತಾರೆ, ಸ್ವಲ್ಪ ಮುಂದೆ ಬಂದರೆ ತಗೊಂಡ್ಬರ್ತೀವಿ. ಅವತ್ತು ನೀವು ಎಷ್ಟು ಕಷ್ಟಪಟ್ಟು ಒಂದು 500 ರೂಪಾಯಿ ಸಂಪಾದನೆ ಮಾಡ್ಬೇಕು, ಎಷ್ಟೋ ಕಷ್ಟಪಡ್ತೀವಿ. 500 ರೂಪಾಯಿ ತಗೊಂಡ್ಬಂದು ಬಂದು ತಗೊಂಡು ಕಸ ಮೇಲೆ ಆಗ್ತದೆ. ನಿಮ್ಗೆ ಹೇಳ್ತಾ ಇದ್ದೀನಿ, ಬೀದಿ ವ್ಯಾಪಾರವ್ರಿಗೆ ಕವರ್ ಮಾಡಬಾರ್ದು. ಮತ್ತು ಫುಟ್ಪಾತ್ ಮೇಲೆ ಇರೋದನ್ನ ಒಳಗಡೆ ಇಟ್ಕೊಂಡು ವ್ಯಾಪಾರ ಮಾಡ್ಕೊಳ್ಳಿ, ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಮತ್ತು ಈ ಬ್ಯಾಂಕ್ದಲ್ಲಿ ನಿಮ್ಗೆ ಏನು ಗೊತ್ತಿಲ್ವೋ ಅವ್ರು ಬ್ಯಾಂಕ್ ಅವ್ರು ನಿಮ್ಮ ಹತ್ರ ಬರ್ತಾರೆ. ನೀವು ಯಾವ ಥರ ಲೋನ್ ತಗೊಂಡ್ರೆ ನೀವು ಕಟ್ಟಿದ್ರೆ ಅವೇನು ಹೇಳಿದೆ ಅಂದರೆ 3 ಕಂತು ಕಟ್ಟಿಲ್ಲ ಅಂದರೆ ನಿಮ್ಗೆ NP ಆಗುತ್ತೆ, ಯಾವುದ್ರಲ್ಲಿ ಸಿಗೋದಿಲ್ಲ. ನೀವು ಯಾವ ಬ್ಯಾಂಕಲ್ಲಿ ಲೋನ್ ಸಿಗೋದಿಲ್ಲ. ನೀವು ಯಾವ ಥರ ಕಟ್ಟಿದ್ರೆ ಅವರು 60,000 ಕೊಡ್ತಾರೆ, ಮತ್ತು ಕ್ಲಿಯರ್ ಆದಮೇಲೆ 20,000 ಕೊಡ್ತಾರೆ, ಅದು ಕ್ಲಿಯರ್ ಆದರೆ 50,000 ಕೊಡ್ತಾರೆ. ಅದು ನಿಮ್ಮ ನಡವಳಿಕೆ, ನೀವು ಯಾವ ಥರ ಕಟ್ತೀರಾ ಆ ಥರ ನೀವು ಬ್ಯಾಂಕಲ್ಲಿ ಯಾವ ಥರ ಕೊಡ್ತಾರೆ ಆ ಥರ ನಿಮಗೆ ಒಳ್ಳೆ ಲೋನ್ ಸಿಗುತ್ತೆ. ಒಳ್ಳೆ ವ್ಯಾಪಾರ ಮಾಡಿ. ನಮ್ಮ ಬಂಗಾರಪೇಟೆಯಲ್ಲಿ ದಯವಿಟ್ಟು ವ್ಯಾಪಾರಸ್ಥರು ಹೇಳ್ತಾ ಇದ್ದೀನಿ, ಈ ತರಕಾರಿ ಅಂಗಡಿಗಳಿಗೆ ML ಅವ್ರು ಹೇಳಿದ್ದಾರೆ, ಒಂದು ಕಡೆ ಜಾಗ ರೆಡಿ ಮಾಡ್ತಾ ಇದ್ದೀವಿ, ನಿಮಗೋಸ್ಕರ ರೆಡಿ ಮಾಡ್ತಾ ಇದ್ದೀವಿ. ಇವಾಗ ನಮ್ಮಲ್ಲಿ ಏನು ಮಾಡಿದ್ದೀವೋ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕು. ಹಿಂದ್ಗಡೆಗೆ ಬಿಡುಗಡೆ ಹಾಕಿ ಕೊಡ್ತಾರೆ ಜಾಗ ಅಂತ ಮುಂದೆ ಬರೋದು, ಅವ್ರು ಚೀಫ್ ಆಫೀಸ್ ತಗೊಂಬರೋದು. ಆಮೇಲೆ ನೀವು ನಾವು ಅಣ್ಣ ತಮ್ಮಂದು ಆಗಿದ್ದೀರಿ, ಅಕ್ಕ ತಂಗಿ ಆಗಿದ್ದೀರಿ, ನಾವು ಇಲ್ಲಿ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ನಾವೆಲ್ಲ. ಅದನ್ನು ಅವ್ರಿಗೆ ಗೊತ್ತಾಗೋದಿಲ್ಲ. ಅವ್ರು ಏನಿದ್ರು ತಗೊಂಡ್ಬರ್ತಾರೆ, ಸರ್ ಇಲ್ಲ ಸರ್ ಆಗೋದಿಲ್ಲ, ನನಗೆ ಪಬ್ಲಿಕ್ ನನಗೆ ಹಿಡ್ಕೊಟ್ಟಿದ್ದಾರೆ, ಹೋಗೋಕ್ಕೆ ಬರೋಕ್ಕೆ ಆಗೋದಿಲ್ಲ, ದಿನ ನನಗೆ ಅದೇ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಈ ವ್ಯಾಪಾರಸ್ಥರಿಂದ ನನಗೆ ತೊಂದರೆ ಆಗಿದೆ, ದಿನ ಬಂದು ಇಲ್ಲಿ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ. ನೀವೇನು ಮಾಡ್ತಾ ಇದ್ದೀರಾ, ನೀವೇನು ಮಾಡ್ತಾ ಇದ್ದೀರಾ, ಯಾಕೆ ತೆಗಿತಾಯಿಲ್ಲ, ರೋಡಲ್ಲಿ ಇಟ್ಕೊಂಡು ಎಲ್ಲ ಓಪನ್. ಆಮೇಲೆ ಕೊಪ್ಪಮ್ಮವ್ರಿಂದ ಬರ್ತಾರೆ ಹೂವು ಅಂಗಡಿಯವರು, ಅವ್ರು ಯಾರು ಮಾಡೋದು ನಿಮಗೆ ತೊಂದರೆ ಆಗೋದು. ಅಲ್ಲಿ ಇದರಿಂದ ಬರ್ತಾರೆ ಇಲ್ಲಿ ಎಲ್ಲ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸಿರುವಂತಹ ನಮ್ಮ ಬಗಾರಪೇಟೆಯ ಶ್ರೀಕಾಂತ್ ಸರಳಿಗೆ ಇಂಗ್ಲೆಂಡ್ ಎನರ್ಜೆಟಿಕ್ ಅಂತಂದ್ರೆ ಇದು ಯುವ ಉತ್ಸಾಹಿಗಳಾದ ನಮ್ಮ ಬಗಾರಪೇಟೆ ಪುರಸಭೆ ಅಧ್ಯಕ್ಷರಾದ ಶ್ರೀ ಗೋವಿಂದರ್ ಅದು ಇಲ್ಲಿ ಅರಿವು ಕಾರ್ಯಾಗಾರಗಳು ನಮ್ಮ ಯಾರು ಬೀದಿ ಬದಿ ವ್ಯಾಪಾರಿಗಳು ಏನಾಗುತ್ತೆ ಅವರಿಗೆ ನಮ್ಮ ಒಂದು ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಫೆಸಿಲಿಟಿ ಬೇಕಾಗುತ್ತೆ. ಕಾರಣ ಇಷ್ಟೇ, ಹಲವಾರು ಯೋಜನೆಗಳಿರುತ್ತೆ, ಹಲವಾರು ಸರ್ಕಾರದಿಂದ ಬರೋದು ಸೌಲಭ್ಯಗಳಿರುತ್ತೆ. ಆ ಸೌಲಭ್ಯಗಳ ಬಗ್ಗೆ ನಮ್ಮಲ್ಲಿ ಅರಿವು ಮೂಡಿಲ್ಲ ಅಂತ ಹೇಳಾಗುತ್ತೆ. ಇದನ್ನು ನಾವು ಯಾವ ರೀತಿ ಅಳವಡಿಸ್ಕೋಬೋದು, ಯಾವ ರೀತಿ ನಾವು ದಿನನಿತ್ಯದ ಬದುಕಿನಲ್ಲಿ ಇದು ಮಾಡ್ಕೋಬೋದು ಅನ್ನೋದಕ್ಕೆ ನಿಮಗೆ ಒಂದು ಹೆಚ್ಚಿನ ಮಾಹಿತಿ ಇರಲಿಲ್ಲ. ಆದರೆ ನೀವು ಈ ರೀತಿ ಅರಿವು ಕಾರ್ಯಕ್ರಮ ರೂಪದ ಮುಖಾಂತರ ನಿಮ್ಮಲ್ಲಿ ಈ ಸ್ವನಿಧಿ ಯೋಜನೆಯಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ, ಬ್ಯಾಂಕಿಂದ ನಾವು ಯಾವ ರೀತಿ ಸಾಲ ಸೌಲಭ್ಯ ಪಡ್ಕೋಬೋದು, ಅದೇ ರೀತಿಯಲ್ಲಿ ಡಿಜಿಟಲ್ ವ್ಯವಹಾರ ಯಾವ ರೀತಿ ಮಾಡ್ಕೋಬೋದು, ಇದ್ರ ಬಗ್ಗೆ ಎಲ್ಲ ಈ ಒಂದು ಮಾಹಿತಿ
ಈ ಅರಿವು ಕಾರ್ಯಕ್ರಮವನ್ನು ಏರ್ಪಡಿಸಲಿಕ್ಕೆ ನಮ್ಮ ಪುರಸಭೆ ಸಿಬ್ಬಂದಿಯವರಿಗೆ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡು, ಯಾಕಂದ್ರೆ ತಾವು ಏನಾಗುತ್ತೆ ವ್ಯಾಪಾರ ಅಂತ ಏನಾಗುತ್ತೆ ಬೆಳಗ್ಗೆ ಸಂಜೆವರೆಗೂ ಹಲವಾರು ಕಾರ್ಯಗಳನ್ನು ತೊಡಗಿಸ್ಕೊಳ್ಬೇಕಾಗುತ್ತೆ. ಆ ಒಂದು ಚಟುವಟಿಕೆ ಬಿಟ್ಟು ಬಂದ್ರೆ ಏನಾಗುತ್ತೆ ನಮಗೆ ಲಾಸ್ ಆಗುತ್ತೆ. ಅದು ಸಹ ಆ ಎಲ್ಲ ಚಟುವಟಿಕೆಗಳನ್ನ ಬಿಟ್ಬಿಟ್ಟು ಈ ಮಾಹಿತಿಯನ್ನು ಪಡ್ಕೋಬೇಕು ಅಂತ ತಾವೆಲ್ಲ ಬಂದಿದೆ. ಅದರಿಂದ ಪ್ರಥಮ ಸಮಯ ಅಭಿನಂದಿಸ್ಬಿಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮಲ್ಲಿ ಏನು ಮಾಹಿತಿ ಇದೆ ಅದನ್ನು ನಾನು ತಿಳಿಸ್ಕೊಡ್ತೇನೆ. ಈ ಒಂದು ದೇನಲ್ ಯೋಜನೆ ಅಂತ ಇದೆ, ಯಾಕಂದ್ರೆ ದೀನ್ ದಯಾಳ್ ಅಂತ್ಯೋದಯ ಯೋಜನೆ NUALM ಅಂತಂದ್ರೆ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಅಂತ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸಹಭಾಗಿತ್ವದಲ್ಲಿ ರೂಪಿಸಿದಂಥ ಯೋಜನೆ. ಈ ಯೋಜನೆಯ ಉದ್ದೇಶ ನಮ್ಮ ನಗರ ಪ್ರದೇಶದಲ್ಲಿ ಯಾರು ಬಡಜನರು ವಾಸ ಮಾಡ್ತಾರೋ, ಅದು ಬೀದಿ ಬದಿ ವ್ಯಾಪಾರಗಳು ಇತರ ಬಡಜನರಿರ್ಬೋದು, ಆ ಬಡತನ ನಿರ್ಮೂಲನೆ ಮಾಡಬೇಕು. ಅವರು ಸಹ ಅವರ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಒಂದು ಬದುಕನ್ನ ಇಂಪ್ರೂವ್ ಮಾಡಬೇಕು, ಉತ್ತೇಜನ ಮಾಡಬೇಕು ಅಂತ ಸರ್ಕಾರ ಈ ದೇನಲ್ ಯೋಜನೆ ಅಂತ ಜಾರಿಗೆ ಮಾಡಿದೆ. ಇದನ್ನ ಪ್ರಮುಖವಾಗಿ ಎಲ್ಲಿ ಜಾರಿಗೆ ಮಾಡ್ತಾರೆ ಅಂತಂದ್ರೆ ಎಲ್ಲಿ ನಗರ ಪ್ರದೇಶಗಳು ಇರ್ತಾರೆ, ಅದು ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಈ ಒಂದು ಯೋಜನೆಗಳಲ್ಲಿ ಜಾರಿಗೆ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಸೇರಿಕೊಂಡು ರೂಪಿಸಿದಂಥ ಒಂದು ಯೋಜನೆ. ಈ ಒಂದು ಯೋಜನೆ ಅಂತ ಹೆಸರು ಬಂದ್ಬಿಟ್ಟು ದೇನಲ್ ಯೋಜನೆ ಅಂತ. ಇದರಲ್ಲಿ ಹಲವಾರು ಅಂಗಗಳಿದ್ದಾರೆ. ಅದರಲ್ಲಿ ಒಂದು SUSP ಅಂತ, ಆಯ್ತಾ, ಸಪೋರ್ಟ್ ಫಾರ್ ಅರ್ಬನ್ ಸ್ಟ್ರೀಟ್ ವೆಂಡರ್ಸ್. ಅಂದ್ರೆ ನಮ್ಮ ನಗರ ಪ್ರದೇಶದಲ್ಲಿ ಯಾರು ಬೀದಿ ಬದಿ ವ್ಯಾಪಾರಿಗಳು ಇದ್ದಾರೋ ಅವರ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಬದುಕನ್ನ ಇಂಪ್ರೂವ್ ಮಾಡೋದಕ್ಕೆ ಅಥವಾ ಇಂಪ್ರೂವ್ ಮಾಡೋದಕ್ಕೆ ಇರುವಂತಹ ಯೋಜನೆ SUSP. ಆ SUSP ಯೋಜನೆ ಅಡಿಯಲ್ಲಿ ಈ ಎಲ್ಲ ಒಂದು ನಾವು ಕಾರ್ಯಕ್ರಮನ ಜಾರಿಗೆ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಒಂದು ಯಾವುದೇ ಒಂದು ನಗರ ಪ್ರದೇಶದಲ್ಲಿ ಆರ್ಥಿಕ ಚಟುವಟಿಕೆ ಚೆನ್ನಾಗಿರ್ಬೇಕಾದ್ರೆ ಅವ್ರ ನಗರ ಇಂಪ್ರೂವ್ ಏನಾಗುತ್ತೆ, ನಮ್ಮ ವ್ಯಾಪಾರಿಗಳು ಮತ್ತು ಬೀದಿ ಬದಿಯ ವ್ಯಾಪಾರ ಅತ್ಯಂತ ಪ್ರಮುಖವಾಗಿದೆ. ಯಾಕೆಂತಂದ್ರೆ ಅದು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಯಾವುದೇ ಒಂದು ಸೇವೆಯನ್ನ ಮನೆ ಬಾಗಿಲು ತಲುಪಿಸುವಂತ ಕೆಲಸನ ಅಥವಾ ನಗರ ಪ್ರದೇಶದಲ್ಲಿ ವಾಸಿಸುವಂತ ಜನರಿಗೆ ಬೇಕಾದಂತ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಸುವಂಥದ್ದು ಬೀದಿ ಬದಿ ವ್ಯಾಪಾರ. ಆದ್ರಿಂದ ಯಾವುದೇ ಒಂದು ನಗರ ಪ್ರದೇಶದಲ್ಲಿ ಒಂದು ಆರ್ಥಿಕ ಚಟುವಟಿಕೆ ಚೆನ್ನಾಗಿರ್ಬೇಕಾದ್ರೆ ಅಥವಾ ನಗರ ಪ್ರದೇಶ ದುರ್ಬರ್ಬೇಕಾದ್ರೆ ಏನಾಗುತ್ತೆ, ಬೀದಿ ಬದಿಗಾರ ವ್ಯಾಪಾರಿಗಳ ಪಾತ್ರ ಅನ್ನೋದು ಸಾಕಷ್ಟು ಮಟ್ಟಿಗೆ ದೊಡ್ಡದಾಗಿರುತ್ತೆ. ಆ ನಗರದ ಆರ್ಥಿಕ ಒಂದು ಪರಿಸ್ಥಿತಿ ಅನ್ನೋದು ಬೀದಿ ಬದಿ ವ್ಯಾಪಾರಿಗಳು ಏನು ಆರ್ಥಿಕ ಚಟುವಟಿಕೆ ಕೈಗೊಳ್ತಾರೆ ಅದರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿದೆ. ಈ ಕಾರಣದಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದಿಂದ ಸಿಗುವಂತ ಎಲ್ಲಾ ಸೌಲಭ್ಯಗಳು ಸಿಕ್ತು ಅಂತ ಏನಾಗುತ್ತೆ ಅಂತಂದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಸಹ ಇಂಪ್ರೂವ್ ಆಗುತ್ತೆ. ಅದೇ ರೀತಿಯಲ್ಲಿ ಆ ಒಂದು ನಗರಕ್ಕೆ ಬೇಕಾದಂತ